ನಾನು ಏನ್ ಮಾಡ್ತಾ ಇದ್ದೀನಿ ಮಾಡ್ತಿದ್ಯಾ ಇಲ್ಲಿ ಏನ್ ಮಾಡ್ತಿದ್ದಾನೆ ನಿನ್ನ ನಾನು ನೀನು ಹೋಗೋಣ ಅನ್ಕೊಂಡಿದ್ವಲ್ಲ. ಎಲ್ಲಿಗೆ ಹನಿಮೂನ್ ಹನಿಮೂನ್ ಬಿಗ್ ಬಾಸ್ ಮುಗ್ದಿದ್ರು ಬಿಗ್ ಬಾಸ್ ಹವಾ ಅಂತೂ ಇನ್ನೂ ಮುಗ್ದಿಲ್ಲ ಅಂತಂದ್ರೆ ನೋಡಿ, ಬಿಗ್ ಬಾಸ್ ಮುಗಿತಾ ಇದ್ದಂಗೆ ಹಲವಾರು ಕಾರ್ಯಕ್ರಮಗಳು ಕಲರ್ಸ್ ಕನ್ನಡ ಶುರು ಮಾಡ್ತು. ಗಿಚ್ಚಿ ಗಿಲಿ ಗಿಲ್ಲಿ ಜೂನಿಯರ್ಸ್ ಗಿಚ್ಚಿ ಗಿಲಿ ಗಿಲ್ಲಿ ಶುರು ಮಾಡಿದ್ರು. ಆದರೆ ಅದಕ್ಕಿಂತ ಮುಖ್ಯವಾಗಿ ಈಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿರೋದು ಏನು ಅಂತಂದ್ರೆ, ಬಿಗ್ ಬಾಸ್ ಅಲ್ಲಿ ಇದ್ದಂಥ ಎಲ್ಲ ಕಂಟೆಸ್ಟೆಂಟ್ಗಳನ್ನ ಸೇರಿಸಿ ದೊಡ್ಡ ಮನೆ ಹಬ್ಬ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಫುಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಇರುವಂಥ ಕಾರ್ಯಕ್ರಮ. ಎಲ್ಲ ಕಂಟೆಸ್ಟೆಂಟ್ಗಳನ್ನ ಸೇರಿಸಿ ಒಂದು ಕಾಮಿಡಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದು ಏಪ್ರಿಲ್ 14 ಅಂದರೆ ಪ್ರೇಮಿಗಳ ದಿನ, ವ್ಯಾಲೆಂಟೈನ್ಸ್ ಡೇ 14ನೇ ತಾರೀಕು ಫೆಬ್ರವರಿಯಿಂದ ಶುರು ಆಗ್ತದೆ, 14ನೇ ತಾರೀಕಿಂದ. ಆದರೆ ಈ ಕಾರ್ಯಕ್ರಮದಲ್ಲಿ ಹೈಲೈಟ್ ಏನು ಅಂತಂದರೆ, ಸಿಕ್ಕಾಪಟ್ಟೆ ಬಿಗ್ ಬಾಸಲ್ಲಿ ಹೆಂಗೆ ಪ್ರತಿಯೊಬ್ಬ ಪ್ರೇಕ್ಷಕರನ್ನ ಗ್ರ್ಯಾಪ್ ಮಾಡ್ತಿದ್ರು, ಅದೇ ರೀತಿ ಕಲರ್ಸ್ ಕನ್ನಡದವರು ಸಿಕ್ಕಾಪಟ್ಟೆ ಗ್ರ್ಯಾಪ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸಲ್ಲಿ ಹೇಗೆ ಪ್ರೋಮೋಗಳನ್ನ ಬಿಟ್ಟು ಜನಗಳಿಗೆ ಒಂದು ಕ್ಯೂರಿಯಾಸಿಟಿ, ಒಂದು ರೀತಿ ಟೆನ್ಷನ್ ಹುಟ್ಟಿಸ್ತಾ ಇದ್ರು, ಆ ರೀತಿ. ಆದರೆ ಬಿಗ್ ಬಾಸಲ್ಲಿ ಗಲಾಟೆ, ಜಂಜಾಟ, ತಲೆನೋವು, ಕಿತ್ತಾಟ, ನೋಡೋರ್ಗೂ ತಲೆ ಬಿಸಿ ಏನೇನು ಆಗ್ತಿತ್ತು. ಆದರೆ ಈಗ ಇರುವಂಥ ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ಗಳನ್ನು ಸೇರಿಸಿ ಮಾಡ್ತಿರೋ ಕಾರ್ಯಕ್ರಮ ಇದು ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ. ಅದರಲ್ಲಿ ಈಗ ಬಿಟ್ಟಿರುವಂಥ ಪ್ರೋಮೋದಲ್ಲಿ ಇವತ್ತು ಈಗ ಒಂದು 10 ನಿಮಿಷದಲ್ಲಿ ಬಿಟ್ಟಿರೋ ಪ್ರೋಮೋದಲ್ಲಿ ಏನಿದೆ ಅಂತಂದರೆ, ನೀವು ಈ ಒಬ್ರಿಗೊಬ್ರಿಗೆ ಹೆಂಗ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಒಬ್ರನ್ನೊಬ್ರು ಹೇಗೆ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ 2 ಜೋಡಿಗಳನ್ನ ತೋರಿಸಿದ್ದಾರೆ. ಮೊದಲಿಗೆ ಯಾರು ರಾಶಿಕಾ ಮತ್ತು ಸೂರಜ್ ಬಗ್ಗೆ ತೋರಿಸ್ತಾರೆ. ರಾಶಿಕಂಗೆ ಸೂರಜ್ ಕೇಳ್ತಾರೆ, ನಿನ್ಗೇನು ಇಷ್ಟ ಅಂತ, ಚಿಕನ್ ಏನು ಇಷ್ಟ ಅಂತ, ಕಬಾಬ್ ಹೇಳ್ತಾರೆ. ಅದಾದ ತಕ್ಷಣ ನೆಕ್ಸ್ಟ್ ಬರುವಂಥದ್ದು ಏನು ಕೇಳ್ತಾರೆ, ನೆಕ್ಸ್ಟು ಈ ಗಿಲ್ಲಿ ಕಾವ್ಯಂಗೆ ಕೇಳ್ತಾರೆ. ಕಾವ್ಯ ಮತ್ತು ಗಿಲ್ಲಿದೆ ಸಿಕ್ಕಾಪಟ್ಟೆ ಟ್ರೆಂಡು. ಬಿಗ್ ಬಾಸಲ್ಲಿ ಇದ್ದಾಗಲೂ ಕೂಡ, ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಅಷ್ಟೇ ಟ್ರೆಂಡಿಂಗ್ ಇದೆ. ಅದು ಹಲವಾರು ವಿಚಾರಗಳಿಗೆ ಏನಂತಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಈಗ ಪ್ರೋಮೋದಲ್ಲಿ ಬಿಟ್ಟಿರುವಂಗೆ ಗಿಲ್ಲಿ ಯಾರನ್ನ ಕಾವ್ಯನ ಕೇಳ್ತಾರೆ. ಈಗ 1-2 ಪ್ರಶ್ನೆ ಕೇಳ್ತಾ ಇರ್ತಾರೆ, ಇವರಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ ಅಂತೇಳಿ. ಈಗ ಇವರು ಇವ್ರನ್ನ ಗಿಲ್ಲಿ ಕೇಳೋದೇನಂತಂದ್ರೆ, ನಮ್ಮ ರಕ್ಷಿತಾ ಕರಿಬಸಪ್ಪನಿಗೆ ಏನಂತ ಹೇಳಿದ್ರು ಅಂತ ಹೇಳಿದಾಗ ಕರಿಬೇ ಸೊಪ್ಪು ಅಂತ ಹೇಳಿದ್ರು. ಆದರೆ ಅದೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟು ಯಾವುದೋ ಇಂಟ್ರಲ್ಲಿ ಆ ಹುಡುಗಿ ಯಾರು ರಕ್ಷಿತಾ ಆಂಕರ್ ಕೇಳ್ತಾರೆ, ಕರಿಬಸಪ್ಪ ಅವ್ರ ಬಗ್ಗೆ ಏನು ಅನಿಸ್ತಂದ್ರೆ, ಕರಿಬೇ ಸೊಪ್ಪು ಏನಂತ ಅಂದಿದ್ಲು. ಅಂದರೆ ಕರಿಬಸಪ್ಪ ಅನ್ನೋ ಬದಲು ಕನ್ನಡ ಉಚ್ಚಾರಣೆ ತಪ್ಪಿರೋದ್ರಿಂದ ಕರಿಬೇವು ಸೊಪ್ಪು ಅಂತದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದೇನು ವೈರಲ್ ಅಂತ ಗಿಲ್ಲಿ ಕೇಳಿದಾಗ ಕರಿಬೇವು ಸೊಪ್ಪು ಅಂತ ಹೇಳ್ತಾರೆ. ಅದರಲ್ಲಿ ವಿನ್ ಆಗ್ತಾರೆ. ವಿನ್ ಆದಮೇಲೆ ನೆಕ್ಸ್ಟು ಗಿಲ್ಲಿ ಕೇಳ್ತಾರೆ. ಗಿಲ್ಲಿ ಏನಂತ ಕೇಳ್ತಾನೆ, ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ನಿಜವಾಗ್ಲೂ ಕೂಡ. ಬಿಗ್ ಬಾಸ್ ಅಲ್ಲಿ ಇದ್ದಿದ್ದೆ ಬೇರೆ, ಈಗ ನಡೀತಾ ಇರೋದೇ ಬೇರೆ. ಏನಂತಂದ್ರೆ ಗಿಲ್ಲಿ ಏನು ಕೇಳ್ತಾನೆ, ನಾನು ನೀನೇನು ಮಾಡ್ತಾ ಇದ್ದೀನಿ ಅಂತ ಕೇಳ್ತಾನೆ. ಅದಕ್ಕೆ ಪಟ್ಟಂತ ಅವಳು ಹಿಂದೆ ಮುಂದೆ ಯೋಚನೆ ಮಾಡಿದ್ಲು, ಯಾರು ಕಾವ್ಯ, ಲವ್ ಮಾಡ್ತಾ ಇದೆಯಾ ಅಂತಾಳೆ. ಎಲ್ಲರೂ ಚಪ್ಪಲ್ ಹೊಡಿತಾರೆ. ಜೊತೆಗೆ ತಕ್ಷಣಕ್ಕೆ ಇನ್ನೊಂದು ಮಾತು ಕೇಳ್ತಾನೆ, ನಾವಿಬ್ರು ಎಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀವಿ ಅಂತ ತಕ್ಷಣ ಹಿಂದೆ ಮುಂದೆ ನೋಡಿದ್ರೆ ಯೋಚನೆ ಮಾಡಿದ್ರೆ ಹೇಳ್ತಾಳೆ ಕಾವ್ಯ ಏನಂದ್ರೆ ಹನಿಮೂನ್ಗೆ ಅಂತ. ಎಲ್ರಿಗೂ ಆಶ್ಚರ್ಯ, ಎಲ್ರಿಗೂ ದಿಗ್ಲು ಬಂದ್ಬಿಟ್ಟಂಗೆ ಆಗುತ್ತೆ. ಕೂತಿರೋ 106 ಜನಕ್ಕೆ ಮತ್ತೆ ಆಂಕರ್ಗೂ ಕೂಡ ತಲೆ ಕೆಟ್ಟೋಗ್ಬಿಡುತ್ತೆ. ಇದೇನು ಹನಿಮೂನ್ಗೆ ಹೋಗ್ತಾ ಇದ್ದೀರಾ, ಈ ಥರದ್ದು ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನು ಇದೆ ಅಂತಂದ್ರೆ, ಬಿಗ್ ಬಾಸ್ ಒಳಗಡೆ ಇದ್ದಾಗ ಕಾವ್ಯ ನಿಜವಾಗ್ಲೂ ಕೂಡ ತುಂಬಾ ಜನ ಎಲ್ಲ ಹೇಳ್ತಿದ್ರು, ಬಿಗ್ ಬಾಸ್ ಅಲ್ಲಿ ಕಾವ್ಯ ಫೈನಲ್ ವರೆಗೂ ಬರ್ಬೇಕು ಅಂದ್ರೆ ಗಿಲ್ಲಿನೇ ಕಾರಣ ಅಂತ. ಜೊತೆ ಗಿಲ್ಲಿ ಕೂಡ ಪ್ರಾಮಿಸ್ ಮಾಡಿದ್ದ. ತುಂಬಾ ಕಡೆ ಎಲ್ಲ ಅದು ಬಿಗ್ ಬಾಸ್ ಅಲ್ಲಿ ಹೇಳ್ತಿದ್ದೆ ಏನಂತಂದ್ರೆ, ನಾನು ಇರೋವರೆಗೂ ಕೂಡ ಗೆದ್ದೇ ಇರ್ತಾಳೆ, ಜೊತೆಗೆ ನಾನು ಕಾವ್ಯನ ಫೈನಲ್ ವರ್ಗ ಕರ್ಕೊಂಡೇ ಹೋಗ್ತೀನಿ ಅಂತ ಹೇಳಿದ. ಅವ್ನು ಹೆಂಗೆ ಹೇಳಿದ್ನೋ ಅದೇ ರೀತಿ ಫೈನಲ್ ವರ್ಗ ಕರ್ಕೊಂಡೋದ. ಒಂದು ರೆಸ್ಪೆಕ್ಟಿವ್ ಆಗಿ ಅವ್ರು ಹೊರಗಡೆ ಬಂದರು. ಆದರೆ ಜೊತೆಗೆ ಇನ್ನೊಂದೇನು ಅಂತಂದರೆ, ಗಿಲ್ಲಿ ಯಾವಾಗಲೂ ಕಾವು 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 ಅನ್ನೋದು ಇಡೀ ಕರ್ನಾಟಕದಾದ್ಯಂತ ಫುಲ್ ಫೇಮಸ್ ಆಗಿಬಿಟ್ಟಿತ್ತು. ಅಷ್ಟು ಯಾಕೆಂದರೆ ಒಂದು ಹುಡುಗಿ ನೋಡ್ಬೇಕು, ಎಲ್ಲರೂ ಹೆಣ್ಣು ನೋಡಬೇಕು ಅಂತಂದರೆ ಯಾರು ಕೂಡ ಈಗ ಹೆಣ್ಣನ್ನು ತೋರ್ಸೋಕೆ ಹೋಗೋದಿಲ್ಲ, ಹಳ್ಳಿಗಳಲ್ಲಾಗಲಿ ಎಲ್ಲೇ ಆದರೂ ಕೂಡ. ಯಾಕೆಂದರೆ ಯಾವ ಹೆಣ್ಮಕ್ಳು ಹೆಂಗಿರ್ತಾರೋ, ಯಾವ ಗಂಡ್ಮಕ್ಳು ಹೆಂಗಿರ್ತಾರೋ, ಯಾಕೆ ಬೇಕು ನಮಗೆ ತಲೆನೋವು ಅಂದ್ಬಿಟ್ಟು ಒಂದು ಊರು ಮನೇಲಿ ಹೆಣ್ಮಕ್ಳಿದ್ರು ಒಂದು ಹೆಣ್ಮಕ್ಳನ್ನ ಒಂದೇ ಊರವರು ಒಂದು ಪಕ್ಕದ ಊರವ್ರು ತೋರಿಸೋದಿಲ್ಲ. ಅಂಥ ಕಾಲ ಬಂದಿರೋ ಇಂಥ ಜಗತ್ತಲ್ಲಿ ಇಡೀ ಕರ್ನಾಟಕದ 7 ಕೋಟಿ ಜನನು ಕೂಡ ಗಿಲ್ಲಿಗೆ ಕಾವ್ಯನೇ ಬೆಸ್ಟು ಅಂತೇಳಿ ಒಂದು ಹೆಣ್ಣು ನೋಡಿ ರೆಡಿ ಮಾಡಿಟ್ಟು ಹೊರಗಡೆ ಸಿಕ್ಕಾಬಿಟ್ಟೆ ಟ್ರೆಂಡ್ ಆಗ್ಬಿಟ್ಟಿತ್ತು. ಅವ್ರು ಒಳಗಡೆ ಗೊತ್ತಿಲ್ಲದೇ ಇದ್ರು, ಒಳಗಡೆ ಇರೋರು ಗೊತ್ತಿದ್ದಿದ್ರು ಕೂಡ. ಆದರೆ ಕಾವ್ಯ ಒಳಗಡೆ ಇದ್ದಾಗ ಗಿಲ್ಲಿನ ತುಂಬ ನೆಗ್ಲೆಕ್ಟ್ ಮಾಡೋಳು. ಆಮೇಲೆ ನಾನು ಹೊರಗಡೆ ಹೋದ್ಮೇಲೆ ನಿನ್ನನ್ನು ಅವಾಯ್ಡ್ ಮಾಡ್ತೀನಿ, ನಾನು ನಿನ್ನ ಬ್ಲಾಕ್ ಮಾಡ್ತೀನಿ ಅಂತ ಎಲ್ಲ ಮಾತಾಡ್ತಾ ಸಿಕ್ಕಾಬಿಟ್ಟೆ ವೈರಲ್ ಆಗಿತ್ತು. ಆದರೆ ಗಿಲ್ಲಿ ಗೆದ್ದು ಬಂದು ಗಿಲ್ಲಿ ಟ್ರೆಂಡ್ ಹೇಗಿದೆ ಅಂತಂದರೆ, ಬಿಗ್ ಬಾಸಲ್ಲಿ ಯಾರಿಗೂ ಇಲ್ಲದಿರೋ ಟ್ರೆಂಡು ಗಿಲ್ಲಿಗೆ ಸಿಕ್ಬಿಟ್ಟಿದೆ. ಏನು ದಿನೇ ಇಷ್ಟೊಂದು ಪ್ರಚಾರ ವೈಯಾರ ಬಾಬಾ ಗಿಲ್ಲಿ ಪ್ರಚಾರ ನೋಡ್ತೀರಿ, ಎಲ್ರಿಗೂ ದಿಗಿಲ್ ಬೀಳ್ತಿದೆ. ಯಾವ ಇಂಡಸ್ಟ್ರಿಲಿ ಯಾವ ಬಿಗ್ ಬಾಸ್ ಸೀಸನ್ ನಡೀದಾರೋ ಅಂತ ಹವಾ ಬಂದಿದೆ. ಆದರೆ ಈಗ ಇವರೆಲ್ಲರೂ ಸೇರಿಸಿ ಒಂದು ಕಾಮಿಡಿ ಕಾರ್ಯಕ್ರಮವನ್ನು ಮಾಡ್ತಿದ್ದಲ್ಲ, ದೊಡ್ಡ ಮನೆ ಹಬ್ಬ ಅಂತೇಳಿ ಕಲರ್ಸ್ ಕನ್ನಡದವರು, ಜೂನಿಯರ್ಸ್ ಗಿಲ್ಲಿಗಿಂತ ಹೆಚ್ಚಾಗಿ ಸಖತ್ತಾಗಿ ಹೋಗ್ತಾ ಇರೋದು ಅಂತಂದರೆ ಇದೆ ಯಾವುದು ದೊಡ್ಡ ಮನೆ ಹಬ್ಬ ಅನ್ನೋದು. ಇದರಲ್ಲಿ ಯಾರು ಇವ್ರು ಕೇಳ್ತಾ ಇದ್ದಾರಲ್ಲ, ಯಾರು ಗಿಲ್ಲಿ ಕೇಳಿದ ಕ್ವಶನ್ಗೆ ಇವ್ರು ಪಟ್ಟಂತ ನಾನು ಎಲ್ಗೆ ಹೋಗೋಣ ಅಂತ ಹೇಳುವ ಅಂತ ಅಂದ ತಕ್ಷಣನೇ ಅಲ್ಲಿ ಕಟ್ಟಿಂಗ್ ಇರ್ಬೋದು, ಎಡಿಟಿಂಗ್ ಇರ್ಬೋದು ಗೊತ್ತಿಲ್ಲ, ಕೇಳಿದ ತಕ್ಷಣ ಫಸ್ಟ್ ಅಂತ ಅವಳು ಹೇಳಿದ ಹನಿಮೂನ್.
ಅಂದ್ರೆ ಒಳಗಡೆ ಇದ್ದಾಗ ಅವಳು ತುಂಬಾ ಡಿಮ್ಯಾಂಡ್ ಮಾಡ್ತಿದ್ಲು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಹೊರಗಡೆ ಬಂದ್ಮೇಲೆ ಗಿಲ್ಲಿ ಹವಾ ಮತ್ತೆ ಗಿಲ್ಲಿ ಕ್ರೇಜು ಹೊರಗಡೆ ಬಂದು ನೋಡ್ತಿದ್ದಂಗೆ, ಯಾಕಂದ್ರೆ ಜೊತೆಗೆ ಗಿಲ್ಲಿ ಕಾವ್ಯನ ಎಷ್ಟು ಮೇರು ಮಟ್ಟಕ್ಕೆ ಅಭಿಮಾನಿಗಳು ಕರ್ನಾಟಕ ಜನ ಎಲ್ಲಿಟ್ಟಿದ್ರು ಅನ್ನೋದು ಒಳಗಡೆ ಇದ್ದಾಗ ಕಾವ್ಯನ ಗೊತ್ತಾಗಿಲ್ಲ. ಜೊತೆಗೆ ಅವ್ರ ತಂದೆ ತಾಯಿ ತಮ್ಮ ಎಲ್ಲರೂ ಕೂಡ ಕ್ಲೂ ಕೊಟ್ಟರು, ಎಲ್ಲರೂ ಇಷ್ಟಪಡ್ತಿದ್ರು. ಕಾವ್ಯ ಮಾತ್ರ ಇಷ್ಟಪಡ್ತಿರ್ಲಿಲ್ಲ. ಯಾವಾಗಲೂ ಧನುಷ್ ಜೊತೆಗೆ ಹೋಗೋದು, ಧನುಷ್ನ ಫೇವರ್ ಮಾಡೋದು, ಈ ಥರ ಎಲ್ಲ ಮಾಡ್ತಿಲ್ಲ. ಆದರೆ ಹೊರಗಡೆ ಬಂದಮೇಲೆ ಗಿಲ್ಲಿ ಒಂದು ಹವಾ ನೋಡಿ ನಿಜವಾಗ್ಲೂ ಕೂಡ ನಾನು ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದಂಥ ಯಾರೋ ಕಾವ್ಯ ಈಗ ಬ್ಲಾಕ್ ಅಲ್ಲ, ಫಾಲೋ ಮಾಡೋ ಥರ ಆಗ್ಬಿಟ್ಟೈತೆ. ಅದರಲ್ಲೂ ಕೂಡ ಗಿಲ್ಲಿ ಒಂದು ಹೇಳ್ತಾನೆ, ಅದೊಂದು ಇದಿದೆ, ಅದು ಅಲ್ಸೆಟ್ ಉದುರಿಸುವಂಥ ಒಂದು ಕಾಮಿಡಿ ಕೂಡ ಇದೆ ಸೆಗ್ಮೆಂಟು. ಅದರಲ್ಲಿ ಎಲ್ಲರೂ ಕೂಡ ಏನೇನೋ ವಿಚಾರ ಹೇಳಿದ್ರೆ ಕಾವ್ಯ ಏನ್ ಮಾಡ್ತಾಳೆ ಅಂತಂದ್ರೆ ಗಿಲ್ಲಿಗೆ ಹಲ್ಲುದ್ರಿಸೋದು ಒಂದು ಇದರಲ್ಲಿ ಒಂದು ಕಂಟೆಸ್ಟೆಂಟ್ ಇದರಲ್ಲಿ ನನ್ನ ತುಂಬಾ ರೇಗಿಸಿದ್ದಕ್ಕೆ ಅಂತಂದ್ಬಿಟ್ಟು ಕಲ್ಲು ತಗೊಂಡಿತ್ತಾಳೆ. ಅದೇನೋ ಒಂದು ತಗೊಂಡಿತ್ತಾಳೆ. ಅದರಲ್ಲಿ ಗಿಲ್ಲಿ ಅಂತಾನೆ, ನಾ ಇನ್ನು ಮುಂದೆ ಮನೆಗೆ ಬಂದು ರೇಗಿಸ್ತೀನಿ, ಫೋನಲ್ಲಿ ರೇಗಿಸ್ತೀನಿ, ಮೆಸೇಜ್ ಮಾಡಿ ರೇಗಿಸ್ತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಅಂದ್ರೆ ಈ ಥರದ ಒಂದು ಟ್ರೆಂಡ್ ಇರೋ ಇದರಲ್ಲಿ ಕಾವ್ಯ ಹಿಂದೆ ಮುಂದೆ ನೋಡಿದ್ರೆ ಇದ್ದಕ್ಕಿದ್ದಂಗೆ ಹನಿಮೂನ್ ಅಂತ ಹೇಳ್ಬಿಟ್ಲಲ್ಲ, ಎಲ್ರಿಗೂ ಒಂಥರ ಆಶ್ಚರ್ಯ ಆಗ್ಬಿಟ್ಟದೆ. ಇವರಿಬ್ರು ಎಲ್ಲಿ ಹೋಗ್ತಿದ್ರು, ಏನು ಪ್ಲಾನ್ ಮಾಡ್ಕೊಂಡಿದ್ರು, ಏನು ನಡೀತಿದೆ ಇವರಿಬ್ಬರ ಮಧ್ಯೆ? ಈಗ ಜನಗಳಿಗೆ ಏನು ಅಂತಂದ್ರೆ ಇವರಿಬ್ರು ಒಪ್ಪದೇ ಇರೋದಕ್ಕೆ ಒಂದು ರೀತಿ ಕ್ಯೂರಿಯಾಸಿಟಿ. ಇವರಿಬ್ರು ಒಪ್ಕೊಬಿಟ್ಟು ಈ ಥರ ಇವರಿಬ್ರು ಹನಿಮೂನ್ಗೆ ಹೋಗ್ಬೇಕು ಅಂತಿದಾರಲ್ಲ, ಇದೇನು ನಡೀತಿದೆ, ಇವರಿಬ್ರು ಮದುವೆನೇ ಆಗ್ದಲ್ಲಿ ಹನಿಮೂನ್ಗೆ ಹೋಗ್ತಿದಾರ ಅನ್ನೋ ಕ್ಯೂರಿಯಾಸಿಟಿ ಈ ಪ್ರೋಮೋ ನೋಡಿದ್ಮೇಲೆ ಎಲ್ರಿಗೂ ತಲೆ ಕೆಟ್ಟೋಗ್ಬಿಟ್ಟಿದೆ ನಿಜವಾಗ್ಲೂ ಕೂಡ. ಬಟ್ ಅವ್ರದ್ದೇ ಆದ್ರೂ ಒಂದು ಕ್ಯೂರಿಯಾಸಿಟಿ, ಒಂದು ಕ್ಯೂಟ್ ಪೇರು, ಅದು ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ಮಾಡಿದಂಥವ್ರು ಅಂತೇಳಿ ತುಂಬ ಜನಕ್ಕೆ ಒಂಥರ ಕ್ಯೂರಿಯಾಸಿಟಿ ಆಗ್ಬಿಟ್ಟೆ. ಸಿಕ್ಕಾಬಟ್ಟೆ ಜನ ಕಮೆಂಟ್ ಹಂಗೆ ಮಾಡ್ತಿದ್ದಾರೆ. ಆದರೆ ಏನಂತಂದ್ರೆ ಗಿಲ್ಲಿ ಕೇಳಿದ ತಕ್ಷಣ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಹಿಂದೆ ಮುಂದೆ ನೋಡಿ ಹನಿಮೂನ್ ಅಂದ ತಕ್ಷಣ ಅಲ್ಲಿದ್ದಂಥ ಆಂಕರ್ಗೆ ತಲೆ ಕೆಟ್ಟೋಗ್ಬಿಡ್ತು. ಹನಿಮೂನ್ಗೆ ಹೋಗ್ತಾ ಇದ್ದೀರಾ, ಯಾವಾಗ, ಹೆಂಗೆ, ಏನು ಲವ್ ಮಾಡ್ತಾ ಇದೆಯಾ ಅಂತ ಏನು ಒಂಥರ. ಯಾಕೆಂದ್ರೆ ಒಳಗಡೆ ಇದ್ದವ್ರಿಗೆ ಏನು ಗೊತ್ತಿಲ್ಲ, ಹೊರಗಡೆ ಇದ್ದವ್ರು ಪ್ರತಿಯೊಂದು ಮೂಮೆಂಟ್ ಇವ್ರಿಬ್ಬರದು ತುಂಬ ಎಂಜಾಯ್ ಮಾಡ್ತಿಲ್ಲ. ಅದಕ್ಕೋಸ್ಕರ ಆ ಥರ ಇದೆ. ನಿಜವಾಗ್ಲೂ ಕೂಡ ಒಂದು ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಅನ್ಸುತ್ತೆ. ಯಾವುದು ಈ ದೊಡ್ಡ ಮನೆ ಹಬ್ಬ ಅನ್ನೋದು ಏನೋ ಒಂದಿನ ನಡೆಸ್ತಾರೋ ಅಥವಾ ಇದು ಒಂದು ವಾರ ಒಂದು ತಿಂಗಳು ನಡೆಸ್ತಾರೋ ಗೊತ್ತಿಲ್ಲ. ಯಾಕೆಂತಂದ್ರೆ ಎಲ್ಲ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳನ್ನ ಇಟ್ಕೊಂಡು ಈ ಥರದೊಂದು ಕಾರ್ಯಕ್ರಮ ಮಾಡ್ತಾವ್ರೆ. ಆದರೆ ಇಲ್ಲಿ ಕ್ರಾಪ್ ಮಾಡಿ ಕರೆಕ್ಟಾಗಿ ಒಂದು ಹಾಕಿರೋ ಪ್ರೋಮೋದಲ್ಲಂತೂ ಈ ಗಿಲ್ಲಿ ಕಾವ್ಯದನ್ನೇ ಸಿಕ್ಕಾಪಟ್ಟೆ ಹೈಲೈಟ್ ಮಾಡ್ಬಿಟ್ಟಾರೆ. ಆದರೆ ಕಾವ್ಯ ರೆಸ್ಪಾನ್ಸು ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ ಹುಟ್ಟಿಸ್ಬಿಟ್ಟದೆ. ಎಲ್ಲಿಗೆ ಹೋಗೋಣ, ನಾನೇನು ಮಾಡ್ತಾಯಿದ್ದೀನಿ, ಲವ್ ಮಾಡ್ತಾ ಇದೆಯಾ, ಎಲ್ಲಿಗೆ ಹೋಗೋಣ ಅನ್ಕೊಂಡಿದ್ವಿ, ಹನಿಮೂನ್ಗೆ ಹೋಗೋಣ ಅನ್ಕೊಂಡಿದ್ವಿ, ಅಲ್ಲಲ್ಲಿ ಇದೇನಿದು ಕತೆ, ನಾವು ಒಂದು ಅನ್ಕೊಂಡ್ರೆ ಇವರು ಒಂದು ಮೇಲೆ ಒಂದು ಕೂತ್ಬಿಟ್ಟವ್ರಲ್ಲ ಅನ್ನೋ ರೀತಿ ಜನಗಳಿಗೆ ಒಂಥರ ಕ್ಯೂರಿಯಾಸಿಟಿ ಬಂದ್ಬಿಟ್ಟದೆ. ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ. ಯಾವುದು ಅಂತಂದರೆ ಈ ದೊಡ್ಡ ಮನೆ ಹಬ್ಬ ಅನ್ನೋದು ಹೆಸರು ತುಂಬ ಚೆನ್ನಾಗಿದೆ. ದೊಡ್ಡ ಮನೆ ಹಬ್ಬ ಅಂತಂದರೆ ದೊಡ್ಡ ಮನೆಗಳಲ್ಲಿ ಹಬ್ಬ ನಡೀತಲ್ಲ, ಅದರ ಸಂಭ್ರಮನೇ ಬೇರೆ, ಅಲ್ಲಿ ಆಚರಣೆ ಮಾಡೋ ಆಚರಣೆಗಳೇ ಬೇರೆ, ಅಲ್ಲಿ ನಡೆಯುವಂಥ ಊಟ ಉಪಚಾರಗಳೇ ಬೇರೆ, ಅಲ್ಲಿರುವಂಥ ಮನೋರಂಜನೆ, ಒಂದು ಸಂಬಂಧಗಳ ಮೌಲ್ಯ ಸಿಕ್ಕಾಪಟ್ಟೆ ಇರುತ್ತೆ. ಅದಕ್ಕೆ ದೊಡ್ಡ ಮನೆ ಅಂತ ಇಟ್ಟಿದ್ರು ಅಥವಾ ರಾಜ್ಕುಮಾರ್ ಅವ್ರ ಮನೆಯ ದೊಡ್ಡ ಮನೆ ಹಬ್ಬ ಅಂತ ಇಟ್ಟಿದ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿ ಯಾವುದೇ ರೀತಿ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಯಾವುದು ಸೀಕ್ವೆನ್ಸ್ಗಳಿಲ್ಲ. ಆದರೆ ಇಲ್ಲಿ ತುಂಬ ಎಲ್ಲರಿಗೂ ಹೈಲೈಟ್ ಆಗ್ತಿರೋದು ಏನು ಅಂತಂದರೆ ಹನಿಮೂನ್ ಅಂತ ಹೇಳ್ಬಿಟ್ಲಲ್ಲ ಒಂದೇ ಸರಿಗೆ ಪಟ್ಟಂತ ಕಾವ್ಯ ಅಂತ ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ ಬಂದ್ಬಿಟ್ಟಿದೆ. ಏನಿದು, ಗೆದ್ದ ತಕ್ಷಣ ಏನಾದರೂ ಕಾವ್ಯ ಚೇಂಜ್ ಆಗ್ಬಿಟ್ಟಿದ್ದಾಳ, ಗಿಲ್ಲಿ ಮೇಲೆ ಕ್ರಶ್ ಆಗ್ಬಿಟ್ಟಿದ್ಯಾ, ಗಿಲ್ಲಿ ಮೇಲೆ ಪ್ರೀತಿ ಶುರುವಾಗ್ಬಿಟ್ಟಿದ್ಯಾ, ಈ ಥರದ್ದೆಲ್ಲ ಬರ್ತಿದೆ. ನೋಡೋಣ 14ನೇ ತಾರೀಕು ಇದು ಬಂದಾಗ ಏನು ಅನಿಸುತ್ತೆ ಅಂತ. ಈ ಕಾರ್ಯಕ್ರಮ ನಿಮ್ಗೆ ಎಷ್ಟು ಇಷ್ಟ ಆಯಿತು, ಮತ್ತು ಗಿಲ್ಲಿ ಮತ್ತು ಕಾವ್ಯ ಜೋಡಿ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ? ಗಿಲ್ಲಿ ಕಾವ್ಯ ಇಬ್ಬರು ಕೂಡ ನಾವಿಬ್ಬರು ಫ್ರೆಂಡ್ಸ್ ಆಗಿರ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಕರ್ನಾಟಕ ಜನತೆ ಎಲ್ಲ ಏನು ಹೇಳ್ತಿದ್ದಾರೆ, ನೀವೆಲ್ಲ ಜೋಡಿ ಆದರೆ ಚೆನ್ನಾಗಿತ್ತೆ ಅಂತ ಅನಿಸುತ್ತೆ. ಜೋಡಿ ಆಗಬೇಕಾ? ಮತ್ತು ಇವರಿಬ್ಬರ ಬಗ್ಗೆ ಏನು ಅನಿಸ್ತು? ಈ ಬಿಗ್ ಬಾಸ್ ಮುಗಿದ್ಮೇಲೆ ಮತ್ತೆ ಈ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ? ನೋಡ್ತಾ ಇರೋರು, ಕ್ಯೂರಿಯಾಸಿಟಿ ಇರುವಂಥವ್ರು ಯಾವ ಥರ ಇರ್ಬೋದು ಅಂತ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ಕೂಡ ನಮ್ಮ ವಿಡಿಯೋವನ್ನು ಪೇಷನ್ಸಿಂದ ಬಿಗ್ ಬಾಸ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡ್ತೀರಿ. ಇದೇ ರೀತಿ ಪ್ರತಿಯೊಂದು ಕಂಟೆಂಟ್ನ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೇನು ಹಣ ಬರೋದಿಲ್ಲ, ಆದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನು ನಮಗೆ ಒಂದು ರೀತಿ ಒಂದು ಆಸ್ತಿ ಇದ್ದಂಗೆ. ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ಕೂಡ ಹೊಸದಾಗಿ ನೋಡಿದಂಥವ್ರು ಎಲ್ಲರೂ ಕೂಡ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.